ಸರ್ ನೀವು ಯಾವ ಥರ ಕಾಪಿ ಹೊಡೆದಿದ್ದೀರಾ ಸ್ಕೂಲಲ್ಲಿ? ಅದು ಕೇಳ್ತಿರಲ್ಲ, ದೊಡ್ಡ ಸ್ಟೋರಿನೇ ಇದೆ. ಹೇಳಿ ಸರ್ ನಮಗೂ ಕೂಡ. ನಾನು ಸ್ವಲ್ಪ ಶಿಸ್ತು ಕಲ್ತಿದ್ದು ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಓದಿದ್ರಿಂದ ಸೌತ್ ಕೇಂದ್ರದೆಲ್ಲ ಶಿಸ್ತಿತ್ತು. ಜೊತೆಯಲ್ಲಿ ಅಲ್ಲಿ ಪ್ರತಿ ಮಕ್ಕಳಿಗೆ ಸ್ಟಡಿ ಟೈಮ್ ಇತ್ತು. ಡು ಯು ನೋ, ಐ ಲಾಸ್ಟ್ ಆಲ್ ಮೈ ಫೋರ್ ಸಬ್ಜೆಕ್ಟ್ಸ್ ಇನ್ ಶೃಂಗೇರಿ PCMB. ಸೊ ಓನ್ಲಿ ಎಲಿಜಿಬಿಲಿಟಿ ಸಿಕ್ತು. ಆಮೇಲೆ ನನಗೆ ಅಲ್ಲಿಂದ ಮಿಸ್ಚೀಫ್ ಮಾಡಿದ ಕಾಲೇಜಿಂದ ಅಂತ TC ಕೊಟ್ಟು ಆಚೆ ಓಡಿಸಿದ್ರು ಫಸ್ಟ್ PUನಲ್ಲಿ. ನಮ್ಮಪ್ಪ ಒಳ್ಳೆ ಕಾಲೇಜು ಅಂತ ಅಲ್ಲಿ ಸೇರಿಸಿದ್ರು. ಅಲ್ಲಿ ಏನೋ ಮಿಸ್ಚೀಫ್ ಮಾಡಿದ್ರು. TC ಎಲ್ಲರೂ ಉಂಟಾ? ಐ ಆಮ್ ದಿ ಓನ್ಲಿ ಸ್ಟೂಡೆಂಟ್. ಇಲ್ಲಿವರೆಗೆ ನೀವು ತೆಗೀರಿ, ಯಾರು 1 ಲಕ್ಷಾಂತರ ಸ್ಟೂಡೆಂಟ್ಸ್ ತೆಗೀರಿ, ಮನೆಗೆ TC ಕಟ್ಟಿ ಕಳಿಸಿದಂಥ ಯಾರ ಒಬ್ಬ ಇದ್ದಾನೆ ಅಂದರೆ ಅದು ಭೋಜೇಗೌಡ. ಮಲೇಷ್ಯಾ ಸ್ಟೂಡೆಂಟ್ಸು, ಸಿಂಗಪೂರ್ ಸ್ಟೂಡೆಂಟ್ಸು ಎಲ್ಲ ನಮ್ಮ ಹಾಸ್ಟೆಲಲ್ಲೇ ಇದ್ದರು. ಸೊ ಅವ್ರಿಗೇನು ಸ್ಟಡಿ ಬಗ್ಗೆ ಅಷ್ಟು ಇರಲಿಲ್ಲ. ಅಲ್ಲೋಗಿ ನಾವು ರಾತ್ರಿ ಬೆಳಗು ನಿಮ್ಗೆ ಗೊತ್ತಾ ಈ ಸರಳು ಇರುತ್ತಲ್ಲ, ಇದು ಗ್ರಿಲ್, ಈ ಗ್ರಿಲ್ಲಿಗೆ ಸ್ಕ್ರೂ ಡ್ರೈವರ್ ಹಾಕಿ ಎಲ್ಲ ಹಾಕಿ ಆ ಗ್ರಿಲ್ಲನ್ನೇ ಆಚೆ ಇಡ್ತಿದ್ದು. ಇಲ್ಲಿಗೆ ಮುಂದುಗಡೆ ಬಾಗಿಲು ಹಾಕಿರೋದು, ರೂಮಲ್ಲಿ ಮಲಗಿದಂಗೆ ಆ ಗ್ರಿಲ್ಲಿಂದ ಆಚೆ ಹೋಗಿ ಪಿಕ್ಚರ್ ನೋಡೋಕೆ ಹೋಗೋದು. ಮತ್ತು ಅಲ್ಲಿಂದ ಬರೋದು ಒಳಗೆ. ಇದನ್ನು ಒಂದು ದಿವಸ ವಾರ್ಡನ್ ಗೊತ್ತಾಗಿ ಯಾರೋ ಹೇಳಿದ್ರು, ಬೇರೆ ಸ್ಟೂಡೆಂಟ್ಸ್ ಇತ್ತಲ್ಲ ಹೇಳಿದ್ರು, ನೋಡ್ಬಿಟ್ರು ಎಲ್ಲ ಹಿಡ್ದು ನಮ್ಮ ರೂಮಿಂದ ಗ್ರಿಲ್ಲು ಎಲ್ಲ ನಮ್ಮ ರೂಮಿಗೆ ಬಂದುಬಿಡೋರು. ಇಲ್ಲಿಂದ ಆಚೆ ಹೋಗೋದು ಮತ್ತು ಒಳಗೆ ಬಂದು ಇಲ್ಲಿಂದ ಡಿಸ್ಪರ್ಸ್ ಆಗೋದು. ಅವರು ಒಂದು ದಿವಸ ಟವಲೆಲ್ಲ ಹಾಕ್ಕೊಂಡು ನೀಟಾಗಿ ಬೆಡ್ಶೀಟಾಗಿ ಕಾಯ್ತಾ 2 ಜನ ವಾರ್ಡನ್ನು ಪ್ಲಸ್ 2 ಕಾದು ನಮ್ಮನ್ನೆಲ್ಲ ಹಿಡಿದ್ರು. ಹಿಡಿದ ಮೇಲೂ ಮತ್ತೆ ಕೆಲಸ ಮಾಡಿದ್ರು.